ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಬೆಂಗಳೂರಿನ ಹೊರವಲಯದಲ್ಲಿ ಶುರುವಾಗ್ತಿರುವ ಒಂದು ಬೃಹತ್ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡಲಿದ್ದೇವೆ. ಸೂರ್ಯನಗರದ 4ನೇ ಹಂತದಲ್ಲಿ ಪ್ಲಾನ್ ಆಗಿರುವ ಸುಮಾರು 75 ಎಕರೆ ವಿಸ್ತೀರ್ಣದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಜೊತೆಗೆ ಅದರ ಪಕ್ಕದಲ್ಲೇ ನಡೀತಿರುವ ಬೃಹತ್ ವಸತಿ ಅಭಿವೃದ್ಧಿ ಯೋಜನೆಯ ಪೂರ್ಣ ಚಿತ್ರಣವನ್ನ ನಾವಿಂದು ಬಿಚ್ಚಿಡಲಿದ್ದೇವೆ. ಈ ಮೆಗಾ ಪ್ರಾಜೆಕ್ಟ್ ಬರೀ ಕ್ರೀಡಾಭಿಮಾನಿಗಳಿಗೆ ಮಾತ್ರ ಅಲ್ಲ, ಇಡೀ ಸಿಟಿಯ ನಕ್ಷೆಯನ್ನೇ ಬದಲಾಯಿಸೋ ತಾಕತ್ತು ಹೊಂದಿದೆ. ಬನ್ನಿ ಶುರು ಮಾಡೋಣ. ಸರಿ, ಹಾಗಾದರೆ ಈ ಇವತ್ತಿನ ವಿಷಯದ ರೂಪರೇಷೆ ಹೇಗಿದೆ ಅಂತ ನೋಡೋಣ. ಮೊದಲನೇದು, ಚಿನ್ನಸ್ವಾಮಿಯಿಂದ ಸೂರ್ಯನಗರದತ್ತ ಈ ಬದಲಾವಣೆ ಯಾಕೆ, ಆಮೇಲೆ ದೇಶದ 2ನೇ ಅತಿದೊಡ್ಡ ಸ್ಟೇಡಿಯಂನ ಬೃಹತ್ ಸ್ವರೂಪ, ಅಭಿವೃದ್ಧಿಯ 2 ಹಂತಗಳು, ಸ್ಟೇಡಿಯಂಗೆ ಇರುವ ಕನೆಕ್ಟಿವಿಟಿ ಮತ್ತು ಕೊನೆಯದಾಗಿ 4,000 ಸೈಟ್ಗಳ ಬೃಹತ್ ಹಂಚಿಕೆ ಬಗ್ಗೆ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ಮೊದಲನೆಗೆ ಚಿನ್ನಸ್ವಾಮಿಯಿಂದ ಸೂರ್ಯನಗರಕ್ಕೆ ಯಾಕೆ ಈ ಶಿಫ್ಟ್? ಜೂನ್ ತಿಂಗಳಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆಯಾದ ಕಾಲ್ತುಳಿತದ ಘಟನೆ ನಮಗೆಲ್ಲ ನೆನಪಿರ್ಬೋದು. ಈ ಘಟನೆ ಒಂದು ದೊಡ್ಡ ಎಚ್ಚರಿಕೆ ಗಂಟೆಯಾಗಿತ್ತು. ಇಷ್ಟು ದೊಡ್ಡ ಮಟ್ಟದ ಕ್ರೌಡ್ ಬರುವ ಮ್ಯಾಚ್ಗಳನ್ನು ಸಿಟಿಯ ಮಧ್ಯಭಾಗದಿಂದ ಹೊರವಲಯಕ್ಕೆ ಶಿಫ್ಟ್ ಮಾಡೋದು ಎಷ್ಟು ತುರ್ತು ಅನ್ನೋದನ್ನ ಆ ಘಟನೆ ನಮಗೆಲ್ಲರಿಗೂ ಸ್ಪಷ್ಟವಾಗಿ ತೋರಿಸ್ಕೊಡ್ತು. ಈ ಪ್ರಾಬ್ಲಮ್ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ಈ ಅಂಕಿಅಂಶಗಳು ನಮಗೆ ಕ್ಲಿಯರ್ ಆಗಿ ತೋರಿಸ್ತವೆ. ಸಿಟಿಯ ಹೃದಯ ಭಾಗದಲ್ಲಿರೋ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಕೇವಲ 36,000. ಆದರೆ ಕ್ರಿಕೆಟ್ ಅಂದ್ರೆ ಪ್ರಾಣ ಬಿಡೋ ನಮ್ಮ ಫ್ಯಾನ್ಸ್ಗೆ ಇದು ಸಾಕಾಗುತ್ತಾ? ಖಂಡಿತ ಇಲ್ಲ. ಅದಕ್ಕಾಗಿಯೇ ಇದಕ್ಕೆ ಸೊಲ್ಯೂಷನ್ ಆಗಿ ಸೂರ್ಯನಗರದಲ್ಲಿ ನಿರ್ಮಾಣವಾಗಲಿರುವ ಹೊಸ ಸ್ಟೇಡಿಯಂ ಬರೋಬ್ಬರಿ 80,000 ಆಸನಗಳ ಬೃಹತ್ ಸಾಮರ್ಥ್ಯವನ್ನು ಹೊಂದಿರಲಿದೆ. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಈಗ ಈ ಹೊಸ ಸ್ಟೇಡಿಯಂನ ಬೃಹತ್ ಸ್ವರೂಪದ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ನ್ಯಾಷನಲ್ ಲೆವೆಲ್ನಲ್ಲಿ ಇದು ಎಲ್ಲಿ ನಿಲ್ಲುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. ಈ ಚಾರ್ಟ್ ನೋಡಿದ್ರೆ ನಿಮಗೆ ಇದರ ರಿಯಲ್ ಪಿಕ್ಚರ್ ಸಿಗುತ್ತೆ. ದೇಶದಲ್ಲೇ ಅತಿ ದೊಡ್ಡದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ. ಅದರ ಕೆಪಾಸಿಟಿ 1,10,000. ಇನ್ನು 2ನೇ ಸ್ಥಾನದಲ್ಲಿ ನಿಲ್ಲೋದೆ ನಮ್ಮ ಸೂರ್ಯನಗರದ ಹೊಸ ಕ್ರಿಕೆಟ್ ಸ್ಟೇಡಿಯಂ. ಹೌದು, 80,000 ಆಸನಗಳೊಂದಿಗೆ ಇದು ದೇಶದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿ ಹೊರಹೊಮ್ಮಲಿದೆ. 36,000 ಕೆಪಾಸಿಟಿಯ ಚಿನ್ನಸ್ವಾಮಿಗೆ ಕಂಪೇರ್ ಮಾಡಿದ್ರೆ ಇದು ಎಷ್ಟು ಬೃಹತ್ತಾಗಿದೆ ಅಂತ ನೀವೇ ಒಮ್ಮೆ ಊಹಿಸ್ಕೊಳ್ಳಿ. ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಅಂದಮೇಲೆ ಒಂದೇ ರಾತ್ರಿಯಲ್ಲಿ ಕಟ್ಟಿ ಮುಗಿಸಕ್ಕಾಗಲ್ಲ ಅಲ್ವಾ? ಅದಕ್ಕೆ ಸರ್ಕಾರ ಇದನ್ನ ಬಹಳ ಪ್ಲಾನ್ ಮಾಡಿ 2 ಸ್ಪಷ್ಟ ಹಂತಗಳಲ್ಲಿ ವಿಂಗಡಿಸಿದೆ. ಆ ಬ್ಲೂಪ್ರಿಂಟ್ ಹೇಗಿದೆ ನೋಡೋಣ. ಇಲ್ಲಿ ನಿಜಕ್ಕೂ ನಾವು ಗಮನಿಸಬೇಕಾದ ವಿಷಯ ಅಂದ್ರೆ ಈ ನಂಬರ್ 95 ಕೋಟಿ ರೂಪಾಯಿಗಳು. ಹೌದು, ಕೇವಲ ಮೊದಲ ಹಂತದ ಕಾಮಗಾರಿಗಾಗಿಯೇ ಈ ಭಾರಿ ಮೊತ್ತವನ್ನ ಮೀಸಲಿಡಲಾಗಿದೆ. ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ನಡೀತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದ್ರೆ ಈ ದುಡ್ಡಲ್ಲಿ ಏನೆಲ್ಲ ಆಗುತ್ತೆ ನೋಡಿ. ಮೊದಲ ಹಂತದಲ್ಲಿ 950 ಕೋಟಿ ವೆಚ್ಚದಲ್ಲಿ ಮುಖ್ಯ ಸ್ಟೇಡಿಯಂ, ಅದಕ್ಕೆ ಕನೆಕ್ಟ್ ಆಗುವ ರಸ್ತೆಗಳು, ವಿದ್ಯುತ್ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತೆ. ಅದಾದ್ಮೇಲೆ ಬರೋದು ಫೇಸ್ 2. 2ನೇ ಹಂತದಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಿಗೆ ಅವಕಾಶ ಇರುವಂಥ ಒಂದು ದೊಡ್ಡ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಒಂದು ಕನ್ವೆನ್ಷನ್ ಸೆಂಟರ್, ಜೊತೆಗೆ ಸುಸಜ್ಜಿತವಾದ ಹೋಟೆಲ್ ನಿರ್ಮಾಣವಾಗಲಿದೆ. ಈ 2ನೇ ಹಂತದ ಸೌಲಭ್ಯಗಳಿಗೆ ಸುಮಾರು 1,000 ಕೋಟಿ ರೂಪಾಯಿ ವೆಚ್ಚವಾಗಬಹುದು ಅಂತ ಅಂದಾಜಿಸಲಾಗಿದೆ. ಟೋಟಲ್ ಆಗಿದು ಒಂದು ಕಂಪ್ಲೀಟ್ ಸ್ಪೋರ್ಟ್ಸ್ ಹಬ್ ಆಗಲಿದೆ. ಈ ಬಗ್ಗೆ ಅಧಿಕೃತ ಮೂಲಗಳು ಏನು ಹೇಳ್ತಾವೆ ಅಂತ ನೋಡೋದಾದ್ರೆ, ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರಾದ ಕೆ.ಎ. ದಯಾನಂದ್ ಅವರು ಹೀಗೆ ಹೇಳಿದ್ದಾರೆ. ಮೊದಲ ಹಂತದಲ್ಲಿ ಈಗ ಸ್ಟೇಡಿಯಂ ನಿರ್ಮಾಣ ಮಾಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಅನುಮತಿ ನೀಡಿದ್ರೆ ಕ್ರೀಡಾ ಸಂಕೀರ್ಣ ನಿರ್ಮಿಸಲಾಗುವುದು. ಇದು ಪ್ರಾಜೆಕ್ಟ್ನ ಪ್ರಸ್ತುತ ಸ್ಥಿತಿ ಮತ್ತು ಮುಂದಿನ ಪ್ಲಾನ್ಸ್ ಬಗ್ಗೆ ನಮಗೆ ಒಂದು ಸ್ಪಷ್ಟವಾದ ಕನ್ಫರ್ಮೇಷನ್ ಕೊಡುತ್ತೆ. ಸರಿ, ಸ್ಟೇಡಿಯಂ ಏನೋ ದೊಡ್ಡದಾಗಿ ಕಟ್ತಾರೆ, ಆದ್ರೆ ಅಲ್ಲಿಗೆ ಹೋಗೋದು ಹೇಗೆ? ಕನೆಕ್ಟಿವಿಟಿ ಸರಿಯಿಲ್ಲ ಅಂದ್ರೆ ಎಷ್ಟೇ ದೊಡ್ಡ ಸ್ಟೇಡಿಯಂ ಇದ್ರೂ ಕಷ್ಟ ಅಲ್ವಾ? ಬನ್ನಿ ಭೌಗೋಳಿಕವಾಗಿ ಇದು ಹೇಗಿಲ್ಲ ಅಂತ ನೋಡೋಣ. ಕನೆಕ್ಟಿವಿಟಿಯ ನಿಖರ ಚಿತ್ರಣ ಇಲ್ಲಿದೆ ನೋಡಿ. ಉದ್ದೇಶಿತ ಸ್ಟುಡಿಯೋಂಗೆ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣದಿಂದ 47.9 ಕಿಲೋಮೀಟರ್ ದೂರವಿದೆ. ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 77.2 ಕಿಲೋಮೀಟರ್. ರೈಲಲ್ಲಿ ಬರೋರಿಗೆ ಆನೇಕಲ್ ರೈಲ್ ನಿಲ್ದಾಣದಿಂದ ಕೇವಲ 11.2 ಕಿಲೋಮೀಟರ್ ಅಂತರದಲ್ಲಿದೆ. ಮೆಟ್ರೋ ಕನೆಕ್ಟಿವಿಟಿ ನೋಡೋದಾದ್ರೆ ಬೊಮ್ಮಸಂದ್ರ ಮೆಟ್ರೋ ನಿಲ್ದಾಣದಿಂದ 18.4 ಕಿಲೋಮೀಟರ್ ದೂರದಲ್ಲಿದೆ. ಸೊ ಬೇರೆ ಬೇರೆ ಕಡೆಯಿಂದ ಬರೋ ಫ್ಯಾನ್ಸ್ಗೆ ಟ್ರಾವೆಲ್ ಮಾಡೋಕ್ಕಿದು ಖಂಡಿತ ಹೆಲ್ಪ್ ಆಗುತ್ತೆ. ಸ್ಟೇಡಿಯಂ ಕತೆ ಹೀಗಾದ್ರೆ ಇದರ ಪಕ್ಕದಲ್ಲೇ ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ. ಅದೇ ಕರ್ನಾಟಕ ಗೃಹ ಮಂಡಳಿಯ ಬೃಹತ್ ವಸತಿ ಯೋಜನೆ. ಸಾವಿರಾರು ಸೈಟ್ಗಳ ಹಂಚಿಕೆ ಬಗ್ಗೆ ಈಗ ನೋಡೋಣ. ಸೂರ್ಯನಗರದ 4ನೇ ಹಂತದಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಂದ್ರೆ KHB ಬರೋಬ್ಬರಿ 1,200 ಎಕರೆ ಪ್ರದೇಶದಲ್ಲಿ ಒಂದು ಲೇಔಟ್ ಅಭಿವೃದ್ಧಿಪಡಿಸಿದೆ.
ಇಲ್ಲಿ ಒಟ್ಟು 4,000 ಫುಲ್ಲಿ ಡೆವಲಪ್ಡ್ ನಿವೇಶನಗಳನ್ನು ಹಂಚಿಕೆ ಮಾಡಲಾಗ್ತಿದೆ. ಈ ಹಂಚಿಕೆ 50-50 ಅನುಪಾತದಲ್ಲಿ ನಡೆಯಲಿದೆ. ಅಂದ್ರೆ 50% ಸೈಟ್ಗಳನ್ನು ಭೂಮಿ ನೀಡಿದ ರೈತರಿಗೆ ನೀಡಲಾಗುತ್ತೆ, ಇನ್ನುಳಿದ 50% ಸೈಟ್ಗಳನ್ನು ಸಾರ್ವಜನಿಕರಿಗೆ ಇದೇ 23ನೇ ತಾರೀಕು ಲಾಟರಿ ಮೂಲಕ ಹಂಚಿಕೆ ಮಾಡಲಾಗುತ್ತೆ. ಇಲ್ಲಿನ ಕ್ರೂಷಿಯಲ್ ಪಾಯಿಂಟ್ ಏನ್ ಗೊತ್ತಾ? ಈ ಸೈಟ್ಗಳಿಗಿರೋ ಅಗಾಧವಾದ ಡಿಮಾಂಡ್. ಪಬ್ಲಿಕ್ಗೆ ಮೀಸಲಾಗಿರೋ ಸೈಟ್ಗಳಿಗಾಗಿ ಬರೋಬ್ಬರಿ 17,000 ಅರ್ಜಿಗಳು ಬಂದಿವೆ. ಆದರೆ ಸಿಗೋದು ಕೇವಲ 4,000 ಜನರಿಗೆ ಮಾತ್ರ. ಇದರ ಜೊತೆಗೆ ಎಲ್ಲರಿಗೂ ನ್ಯಾಯ ಒದಗಿಸೋ ದೃಷ್ಟಿಯಿಂದ 15% ನಿವೇಶನಗಳನ್ನು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಅಂದ್ರೆ EWS ಅಡಿಯಲ್ಲಿ ಮೀಸಲಿಡಲಾಗಿದೆ. ಇದಲ್ಲದೆ ಇನ್ನೊಂದು ಸಿಹಿ ಸುದ್ದಿ ಅಂದ್ರೆ ಮಂಡಳಿ ಬಳಿ ಸೂರ್ಯನಗರ 4ನೇ ಹಂತದಲ್ಲೇ ಇನ್ನೂ 600 ಎಕರೆ ಜಾಗವಿದ್ದು ಫ್ಯೂಚರಲ್ಲಿ 3,000-4,000 ಸೈಟ್ಗಳು ಮತ್ತೆ ಲಭ್ಯವಾಗಲಿವೆ. ಸೊ ಕೊನೆಯದಾಗಿ ನಾವು ಯೋಚನೆ ಮಾಡಬೇಕಾದ ಒಂದು ದೊಡ್ಡ ಪ್ರಶ್ನೆ ಇಲ್ಲಿದೆ. ಒಂದೆಡೆ ಅಂತಾರಾಷ್ಟ್ರೀಯ ಮಟ್ಟದ ಮೆಗಾ ಸ್ಟೇಡಿಯಂ, ಇನ್ನೊಂದೆಡೆ ಸಾವಿರಾರು ಮನೆಗಳ ವಸತಿ ಯೋಜನೆ. ಏಕಕಾಲದಲ್ಲಿ ಆಗ್ತಿರೋ ಈ ಡೆವಲಪ್ಮೆಂಟ್ ನಮ್ಮ ಬೆಂಗಳೂರಿನ ಹೊರವಲಯದ ಚಿತ್ರಣವನ್ನು ಶಾಶ್ವತವಾಗಿ ಯಾವ ರೀತಿ ಬದಲಾಯಿಸಬಹುದು? ಮೂಲಭೂತ ಸೌಕರ್ಯಗಳು, ಉದ್ಯೋಗ ಮತ್ತೆ ಅಲ್ಲಿನ ಆರ್ಥಿಕತೆಯ ಮೇಲೆ ಇದರ ಪ್ರಭಾವ ಖಂಡಿತವಾಗಿಯೂ ಊಹಾತೀತವಾಗಿರುತ್ತೆ. ಇದರ ಬಗ್ಗೆ ನೀವೇನು ಯೋಚಿಸ್ತೀರಾ? ಈ ಕುತೂಹಲಕಾರಿ ವಿಚಾರದ ಬಗ್ಗೆ ಯೋಚಿಸ್ತಾ ಇರಿ. ಇಂತಹದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕಲಿಯುತ್ತಲೇ ಇರಿ. ನಮಸ್ಕಾರ.